22ನೇ ತಾರೀಕು ನಾವು ರಾಮ ಮಂದಿರ ಮಾಡ್ತೀವಿ. ಯಾಕೆ ನಾವ್ ಯಾರು ರಾಮ ಭಕ್ತರಲ್ವೇ ಅಲ್ವಾ? ಇದನ್ನು ಕೂಡ ನಾನ್ ಹೇಳೋದು ಎಲ್ಲೋ ಒಂದು ರೀತಿಯಲ್ಲಿ ಬಿಜೆಪಿ ಅವರು ಅರ್ಥ ಮಾಡ್ಕೊಳ್ಬೇಕಂತ. ಯು ಶುಡ್ ಆಲ್ವೇಸ್ ಟಾಕ್ ಅಬೌಟ್ ಪ್ರೋಗ್ರೆಸಿವ್ ವರ್ಕ್. ಭಾವನಾತ್ಮಕ ಬಿಡಬೇಕು. ಪ್ರೋಗ್ರೆಸಿವ್ ಮಾಡಿದ್ರೆ ಇಂಥ ಯೋಜನೆ ನೋಡಿ ಎಷ್ಟು ಬ್ಯೂಟಿಫುಲ್. ಯಾಕೆ ಚಿಂತನೆ ಮಾಡಬೇಕು? ನಾನು ಯಾಕೆ ಇಷ್ಟೊಂದು ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ, ಮಕ್ಕಳ ಭವಿಷ್ಯನ ಅರ್ಥ ಮಾಡಿಕೊಂಡು ನಾವು ಈ ತೀರ್ಮಾನಗಳನ್ನ ತಗೊಳ್ತೇವೆ. ಒಂದು ಯೋಜನೆಯನ್ನ ಕೊಡ್ಬೇಕಾದ್ರೆ ಯಾಕೆ ಕೊಡ್ತೀವಿ ಅಂತ ಹೇಳಿ ಓಟಿಗೆ ಅಲ್ಲ, ನಿಜ ಜೀವನದಲ್ಲಿ ಅವ್ರು ನೆನ್ಪು ಮಾಡ್ಕೊಳ್ಬೇಕು. ದೇವರಾಜ ಅರಸು ಅವ್ರನ್ನ ನೆನ್ಪು ಮಾಡ್ಕೊಳ್ತಾರೆ, ಬಂಗಾರಪ್ಪಾಜಿಯವ್ರನ್ನ ನೆನ್ಪು ಮಾಡ್ಕೊಳ್ತಾರೆ, ಸಿದ್ದರಾಮಯ್ಯ ಅವ್ರನ್ನ ನೆನ್ಪು ಮಾಡ್ಕೊಳ್ತಾರೆ, ಕಾಂಗ್ರೆಸ್ ಪಕ್ಷನ ನೆನ್ಪು ಮಾಡ್ಕೊಳ್ತಾರೆ. ಯಾಕೆ ಮಾಡ್ತಾರೆ? ಕಾರ್ಯಕ್ರಮಗಳು ಮನೆಗೂ ಕೂಡ ತಲುಪತಕ್ಕಂತ ವ್ಯವಸ್ಥೆ ಅದು ಇರಬೇಕು. ಸರ್ಕಾರದ ಕರ್ತವ್ಯ. ಸರ್ಕಾರ ಅಂತ ಹೇಳಿದ್ರೆ ಸಹಕಾರ ಮಾಡೋದಕ್ಕೆ ಅದು ಬಹಳ ಮುಖ್ಯ ಆಗ್ತದೆ. 22ನೇ ತಾರೀಕು ನಾವು ರಾಮ ಮಂದಿರ ಮಾಡ್ತೀವಿ. ಯಾಕೆ ನಾವ್ ಯಾರು ರಾಮ ಭಕ್ತರಲ್ವೇ ಅಲ್ವಾ? ಇದನ್ನು ಕೂಡ ನಾನ್ ಹೇಳೋದು ಎಲ್ಲೋ ಒಂದು ರೀತಿಯಲ್ಲಿ ಬಿಜೆಪಿ ಅವರು ಅರ್ಥ ಮಾಡ್ಕೊಳ್ಬೇಕಂತ. ಯು ಶುಡ್ ಆಲ್ವೇಸ್ ಟಾಕ್ ಅಬೌಟ್ ಪ್ರೋಗ್ರೆಸಿವ್ ವರ್ಕ್. ಭಾವನಾತ್ಮಕ ಬಿಡಬೇಕು. ಪ್ರೋಗ್ರೆಸಿವ್ ಮಾಡಿದ್ರೆ ಇಂಥ ಯೋಜನೆ ನೋಡಿ ಎಷ್ಟು ಬ್ಯೂಟಿಫುಲ್. ಯಾಕೆ ಚಿಂತನೆ ಮಾಡಬೇಕು? ನಾನು ಯಾಕೆ ಇಷ್ಟೊಂದು ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ, ಮಕ್ಕಳ ಭವಿಷ್ಯನ ಅರ್ಥ ಮಾಡಿಕೊಂಡು ನಾವು ಈ ತೀರ್ಮಾನಗಳನ್ನ ತಗೊಳ್ತೇವೆ. ಒಂದು ಯೋಜನೆಯನ್ನ ಕೊಡ್ಬೇಕಾದ್ರೆ ಯಾಕೆ ಕೊಡ್ತೀವಿ ಅಂತ ಹೇಳಿ ಓಟಿಗೆ ಅಲ್ಲ, ನಿಜ ಜೀವನದಲ್ಲಿ ಅವ್ರು ನೆನ್ಪು ಮಾಡ್ಕೊಳ್ಬೇಕು. ದೇವರಾಜ ಅರಸು ಅವ್ರನ್ನ ನೆನ್ಪು ಮಾಡ್ಕೊಳ್ತಾರೆ, ಬಂಗಾರಪ್ಪಾಜಿಯವ್ರನ್ನ ನೆನ್ಪು ಮಾಡ್ಕೊಳ್ತಾರೆ, ಸಿದ್ದರಾಮಯ್ಯ ಅವ್ರನ್ನ ನೆನ್ಪು ಮಾಡ್ಕೊಳ್ತಾರೆ, ಕಾಂಗ್ರೆಸ್ ಪಕ್ಷನ ನೆನ್ಪು ಮಾಡ್ಕೊಳ್ತಾರೆ. ಯಾಕೆ ಮಾಡ್ತಾರೆ? ಕಾರ್ಯಕ್ರಮಗಳು ಮನೆಗೂ ಕೂಡ ತಲುಪತಕ್ಕಂತ ವ್ಯವಸ್ಥೆ ಅದು ಇರಬೇಕು. ಸರ್ಕಾರದ ಕರ್ತವ್ಯ. ಸರ್ಕಾರ ಅಂತ ಹೇಳಿದ್ರೆ ಸಹಕಾರ ಮಾಡೋದಕ್ಕೆ ಅದು ಬಹಳ ಮುಖ್ಯ ಆಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.